ಇವತ್ತು ರಾಜ್ಯಸಭೆಯ ಚುನಾವಣೆ ನಡೀತಾ ಇದೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವುದರಿಂದಾಗಿ 200 ಶಾಸಕರು ಬಹುತೇಕ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯಸಭೆ ಎಲೆಕ್ಷನ್ ಅಲ್ಲಿ ನಂಬರ್ ಗೇಮ್ ಲೆಕ್ಕಾಚಾರ ಇದು. ಇದುವರೆಗೂ 200ಕ್ಕೂ ಹೆಚ್ಚು ಮತಗಳ ಚಲಾವಣೆಯಾಗಿದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೀತಾ ಇದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಆರಂಭಿಕ ಹಂತದಲ್ಲಿ ಶಾಸಕ ಸುರೇಶ್ ಕುಮಾರ್ ಮತದಾನ ಮಾಡೋ ಮೂಲಕ ಮತ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು. ನಂತರ 4 ಗಂಟೆವರೆಗೂ ಅವಕಾಶ ಇದೆ. ಅಷ್ಟರೊಳಗೆ ಶಾಸಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದು. ಸಂಜೆ 4 ಗಂಟೆಯ ಬಳಿಕ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. 5 ರಿಂದ 6 ಗಂಟೆ ಒಳಗೂ ರಾಜ್ಯಸಭಾ ಚುನಾವಣೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡಲಾಗಿದೆ. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗಾಗಿರುವಂತಹ ಮತದಾನ ಇದು. ನೋಡಿ, ಕಾಂಗ್ರೆಸ್ನಿಂದ ಅಜಯ್ ಮಾಕನ್, ಸೈಯದ್ ನಾಸಿರ್ ಹುಸೇನ್, ಜಿಸಿ ಚಂದ್ರಶೇಖರ್ ಕಣದಲ್ಲಿದ್ರೆ, ಬಿಜೆಪಿಯಿಂದ ನಾರಾಯಣ ಎಸ್ ಬಾಂಡ್ಗೆ, ಹಾಗೇನೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣದಲ್ಲಿದ್ದಾರೆ. ರಾಜ್ಯ ವಿಧಾನಸಭೆ ಅಂದಾಗ ಸದ್ಯಕ್ಕೆ ಸ್ಪೀಕರ್ ಅನ್ನು ಒಳಗೊಂಡಂತೆ 223 ಶಾಸಕರಿರುವುದರಿಂದಾಗಿ ಸದ್ಯ 200 ಶಾಸಕರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಇವತ್ತು ರಾಜ್ಯಸಭೆ ಎಲೆಕ್ಷನ್ ನಡೀತಾ ಇದೆ. ಈಗಾಗಲೇ ಎಷ್ಟು ಮತಗಳ ಚಲಾವಣೆಯಾಗಿದೆ, ಇನ್ನೆಷ್ಟು ಶಾಸಕರು ಮತ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು, ಸದ್ಯದ ಅಪ್ಡೇಟ್ಸ್ ಏನು? ದಿವಸಿ ಬಹುತೇಕ ಎಲ್ಲ ಶಾಸಕರು ಮತ ಚಲಾವಣೆ ಮಾಡಿದರೆ 222 ಮತ ಚಲಾವಣೆ ಆಗಿದೆ. ಇನ್ನು 1 ಮತ ಚಲಾವಣೆ ಆಗೋದು ಬಾಕಿ ಇದೆ. ಅದು ಶಿವರಾಮ್ ಹೆಬ್ಬಾರ್ ಅವ್ರದ್ದು ಮತ ಚಲಾವಣೆ ಮಾಡೋದು ಬಾಕಿ ಇದೆ. ಕೊನೆ ಕ್ಷಣಕ್ಕೆ ಇನ್ನು 3-4 ಮತಗಳು ಬಾಕಿ ಇತ್ತು. ಅಂತಿಮವಾಗಿ ಬಸವರಾಜ ರಾಯರೆಡ್ಡಿ ಮತ್ತು ಅನೂರು ಶಾಸಕರಂತಹ ಮಂಜುನಾಥ್ ಮತ್ತು ಭಾರತ್ ಶೆಟ್ಟಿ ಅವರು ಮತ ಚಲಾವಣೆ ಮಾಡಿದ್ರು. ಕೊನೆ 5 ಮತಗಳು ಬಾಕಿ ಇತ್ತು. ಅದರಲ್ಲಿ 4 ಮತಗಳು ಚಲಾವಣೆ ಆಗಿದೆ. ಇನ್ನೊಂದು ಮತ ಬಾಕಿ ಇದೆ. ಅದು ಶಿವರಾಮ್ ಹೆಬ್ಬಾರ್ ಅವರ ಒಂದು ಮತ. ಹೀಗಾಗಿ ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಅಂತಿಮವಾಗಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ. ಕೊನೆಗೆ ಅವರು ಮತ ಚಲಾವಣೆ ಮಾಡ್ತಾರ, ಒಂದ್ ವೇಳೆ ಮಾಡಿದ್ರೆ ಯಾರ ಪರವಾಗಿ ಮತ ಚಲಾವಣೆ ಮಾಡ್ತಾರ ಅಂತ. ಎರಡನೇದಾಗಿ ಶಿವರಾಮ್ ಹೆಬ್ಬಾರ್ ಒಂದ್ ವೇಳೆ ಗೈರು ಹಾಜರಾದ್ರೂ ಸಹ ಅದು ಕಾನೂನು ಪ್ರಕಾರ ಇದು ಪಕ್ಷದ ವಿರುದ್ಧವಾಗಿ ಅವರು ತೀರ್ಮಾನ ತೆಗೆದುಕೊಂಡಂಗಾಗುತ್ತೆ. ಅವರ ಒಂದು ಕಚೇರಿಗೆ ಈಗಾಗಲೇ ವಿಪ್ ಅನ್ನು ಅಂಟಿಸಲಾಗಿದೆ. ಶಾಸಕಾಂಗದ ಕಚೇರಿ ವಿಧಾನಸೌಧದಲ್ಲಿರುವಂತ LHL ಇರುವಂತ ಅವರ ಕೊಠಡಿಗೆ ವಿಪ್ ಅನ್ನು ಅಂಟಿಸಲಾಗಿದೆ. ಅದರ ಅಧಿಕೃತವಾಗಿ ವಿಪ್ ಅನ್ನ ರಿಸೀವ್ ಮಾಡ್ಕೊಂಡಂತೆ ಬಿಜೆಪಿಯ ವಿಪಕ್ಷ ನಾಯಕರ ಮುಖ್ಯ ಸಚೇತಕರಿದ್ದಾರೆ. ಅವರು ಜಾರಿ ಮಾಡಿರುವಂತಹ ದೊಡ್ಡನಗೌಡ ಪಾಟೀಲ್ ಜಾರಿ ಮಾಡಿರುವಂತಹ ವಿಪ್ ಅನ್ನ ಅವರು ರಿಸೀವ್ ಮಾಡಿಕೊಂಡಿಲ್ಲ. ಹಾಗಾಗಿ ರಿಸೀವ್ ಮಾಡ್ಕೊಳ್ಳದಿರುವ ಕಾರಣಕ್ಕೋಸ್ಕರ ಅವರ ಕಚೇರಿಗೆ ಆ ಒಂದು ವಿಪ್ ಅನ್ನ ಅಂಟಿಸಿ ಬರಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮೂರನೇದಾಗಿ ನಿನ್ನೆ ಸಂಜೆ ಅವ್ರಿಗೆ ತಡವಾಗಿ ಅವ್ರಿಗೆ ಫೋನ್ ಮಾಡಿ ನೀವು ಬಂದು ಮತವನ್ನು ಚಲಾವಣೆ ಮಾಡ್ಬೇಕು ಅಂತ ಹೇಳೋದಕ್ಕೆ ಹೌದು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತ ಚಲಾವಣೆ ಮಾಡ್ತೇನೆ ಅಂತ ನಾವು ಮಾಹಿತಿಯನ್ನ ಶಿವರಾಮ್ ಹೆಬ್ಬಾರ್ ಮತ್ತು ಎಚ್. ಸೋಮಶೇಖರ್ ಅವರು ಹೇಳಿದ್ರು. ಆದ್ರೆ ಅಂತಿಮ ಹಂತದಲ್ಲಿ ಎಚ್. ಸೋಮಶೇಖರ್ ಅವರು ಬಂದು ತಮ್ಮ ಒಂದು ಮತವನ್ನ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಚಲಾವಣೆ ಮಾಡಿ ಹೋಗಿದ್ದಾರೆ. ಆದ್ರೆ ಶಿವರಾಮ್ ಹೆಬ್ಬಾರ್ ಅವರು ವಿಧಾನಸೌಧದಲ್ಲಿ ಇದ್ದಾರೆ. ವಿಚಿತ್ರ ಮತ್ತು ವಿಶೇಷ ಅಂದ್ರೆ ವಿಧಾನಸೌಧದಲ್ಲಿ ಇದ್ದಾರೆ. ಅವರು ಯಾವೆಲ್ಲ ಅಭ್ಯರ್ಥಿಗಳಿಗೆ ಮತ ಚಲಾವಣೆ ಆಗಿದೆ, ಎಷ್ಟೆಷ್ಟು ಮತಗಳು ಚಲಾವಣೆ ಆಗಿದೆ ಮತ್ತು ಪ್ರಥಮ ಪ್ರಾಶಸ್ತ್ಯ ಮತಗಳು ಎಷ್ಟು ಚಲಾವಣೆ ಆಗಿದೆ ಅಂತ ಅನ್ನೋದನ್ನ ಲೆಕ್ಕ ಹಾಕೊಂಡು ಅಂತಿಮವಾಗಿ ಮತ ಚಲಾವಣೆ ಮಾಡ್ಬೇಕು ಅಂತ ಅನ್ನೋದನ್ನ ಕಾಂಗ್ರೆಸ್ನವರು ಕಾಯ್ದುಕೊಂಡು ಆತನ ಉಳಿಸ್ಕೊಂಡಿದ್ದಾರೆ ಅಂತ ಒಂದಷ್ಟು ಚರ್ಚೆಗಳು ನಡೀತಾವೆ. ಆದ್ರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಮಗೆ ಇನ್ನಷ್ಟು ಸಹ ಗೊಂದಲ ಇದೆ. ಇನ್ನು ಎರಡನೇ ವಿಷಯ ಅಂತಂದ್ರೆ ಈ ಇಬ್ಬರು ಶಾಸಕರುಗಳು ಎಚ್. ಸೋಮಶೇಖರ್ ಈಗಾಗಲೇ ಮತ ಚಲಾವಣೆ ಮಾಡಿ ತೆರಳಿದ್ದಾರೆ. ಶಿವರಾಮ್ ಹೆಬ್ಬಾರ್ ಬಂದು ಮತವನ್ನು ಚಲಾವಣೆ ಮಾಡಿ ನಂತರ ಇಮಿಡಿಯೇಟ್ ಆಗಿ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಥವಾ ಅವರು ಪಕ್ಷದ ಪ್ರಾಥಮಿಕ ಸದಸ್ಯ ಇರ್ಬೋದು ಮತ್ತೆ ಈ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಅಂತ ಒಂದಷ್ಟು ಚರ್ಚೆಗಳು ಸಹ ನಡೀತಾ ಇದೆ. ಹೀಗಾಗಿ ಈ ಒಂದು ಗೊಂದಲವನ್ನು ಹೊರತುಪಡಿಸಿ ಬಹುತೇಕ ಶಾಂತಿಯುತವಾಗಿ ಮತ್ತು ಬಹುತೇಕ ಮತದಾನ ಮುಕ್ತಾಯ ಅಂತ ತಲುಪಿದೆ. 5 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಚುನಾವಣಾ ಆಯೋಗಕ್ಕೆ ವರದಿಯನ್ನ ಸಲ್ಲಿಸ್ತಾ ಇರುವಂತ ಚುನಾವಣಾಧಿಕಾರಿಗಳು ಆ ನಂತರ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗುತ್ತೆ. ಪ್ರಥಮ ಪ್ರಾಶಸ್ತ್ಯ ಪಡೆದಂತ 45 ಮತಗಳನ್ನ ಪಡೆದಂತಹ ಅಭ್ಯರ್ಥಿ ವಿನ್ ಆಗ್ತಾರೆ. ಈಗಾಗ್ಲೇನೆ ಇರುವಂತಹ ಲಭ್ಯ ಮಾಹಿತಿ ಪ್ರಕಾರ ಕಾಂಗ್ರೆಸ್ನ 3 ಜನ ಅಭ್ಯರ್ಥಿಗಳಿಗೆ ಪ್ರಥಮ ಪ್ರಾಶಸ್ತ್ಯ ಸುಮಾರು 46 ಮತಗಳನ್ನ ಚಲಾವಣೆ ಮಾಡಿದ್ದಾರೆ. ಸುಮಾರು 138 ಮತಗಳು ಚಲಾವಣೆ ಆಗಿದೆ ಎಚ್. ಸೋಮಶೇಖರ್ ಅವರು ಸೇರದಂತೆ. ಅಂದ್ರೆ ಎಚ್. ಸೋಮಶೇಖರ್ ಅವರು ಹೆಚ್ಚುವರಿಯಾಗಿ ಸುರಪುರ ಶಾಸಕ ನಿನ್ನೆ ಅವರು ತೀರ್ಕೊಂಡಿದ್ರು. ಹಾಗಾಗಿ
135 ಮತಗಳಿತ್ತು ಕಾಂಗ್ರೆಸ್ನಲ್ಲಿ. ಅದರಲ್ಲಿ 134 ಮತಗಳಾಗಿತ್ತು. ಸ್ವಲ್ಪ ಸಂಖ್ಯೆ ಶಾಸಕರು ತೀರ್ಕೊಂಡ ಕಾರಣಕ್ಕೋಸ್ಕರ ಈಗ ಅವ್ರನ್ನ ಹೊರತುಪಡಿಸಿ ಎಸ್ ಟಿ ಸೋಮಶೇಖರ್ ಅವರು ಚಲಾವಣೆ ಮಾಡಿರೋ ಕಾರಣಕ್ಕೋಸ್ಕರ 135 ಮತಗಳಾಗ್ತವೆ. ಅದೇ ರೀತಿ ಲತಾ ಮಲ್ಲಿಕಾರ್ಜುನ್ ಮತ್ತೆ ಅದೇ ರೀತಿ ಅವ್ರು ಹೊರತುಪಡಿಸಿ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ್ರು ಮತ್ತು ದರ್ಶನ್ ಪುಟ್ಟಣ್ಣೆ ಅವರು ಸಹ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಚಲಾವಣೆ ಮಾಡಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಜೊತೆಗೆ ಜನಾರ್ದನ ರೆಡ್ಡಿ ಸಹ ಕಾಂಗ್ರೆಸ್ ಪರ ಮತ ಚಲಾವಣೆ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಎಲ್ಲ ಕಾಂಗ್ರೆಸ್ಸಿನ 3 ಜನ ಅಭ್ಯರ್ಥಿಗಳಿಗೆ 46 ಮತಗಳು ಚಲಾವಣೆ ಆಗಿದೆ. ಒಬ್ಬ ಅಭ್ಯರ್ಥಿಗೆ 47 ಮತ ಚಲಾವಣೆ ಆಗ್ತಿದೆ. ಒಟ್ಟಾರೆಯಾಗಿ ಇನ್ನೊಂದು ಮತ ಬಾಕಿ ಇರೋದ್ರಿಂದ ಶಿವರಾಮ ಹೆಬ್ಬಾರ್ ಬಾಕಿಯಿಂದ ಒಂದು ವೇಳೆ ಅವರು ಮತ ಚಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚುವರಿ ಮತ ಚಲಾವಣೆ ಆದಂಗಾಗುತ್ತೆ. ಮತ್ತು ಬಿಜೆಪಿ ಅಭ್ಯರ್ಥಿಗೆ ನಾರಾಯಣ ಸಾಬ್ ಬಾಂಡೆಗೆ ಅವ್ರಿಗೆ ಸುಮಾರು 46 ಮತಗಳನ್ನ ಏನು ಎಸ್ ಟಿ ಸೋಮಶೇಖರ್ ಅವರು ಮತ ಈ ಕಾಂಗ್ರೆಸ್ ಟ್ರಾನ್ಸ್ಫರ್ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಮತ ಕಡಿಮೆ ಆಗುತ್ತೆ. ಒಟ್ಟು 66 ಮತಗಳಿತ್ತು, ಅದರಲ್ಲಿ 65 ಮತಗಳು ಬಿಜೆಪಿ ಪಾಲಾಗುತ್ತೆ. 45 ಮತಗಳನ್ನ ನಾರಾಯಣ ಸಾಬ್ ಬಾಂಡ್ಗೆ ಹಾಕಿದ್ರೆ ಉಳಿದಂತ 20 ಮತಗಳನ್ನ ಅಥವಾ 19 ಮತಗಳನ್ನ ಅವರು ಜೆಡಿಎಸ್ಗೆ ವರ್ಗಾವಣೆ ಮಾಡಿದ್ದಾರೆ. ಹೀಗಾಗಿ ಜೆಡಿಎಸ್ ನ 19 ಮತಗಳು ಇನ್ನು ಜೆಡಿಎಸ್ 19 ಮತಗಳು ಮತ್ತು ಬಿಜೆಪಿ 20 ಮತಗಳು ಒಟ್ಟು ಬಿದ್ದಂಗೆ ಒಟ್ಟು 40 ಮತಗಳು ಅಥವಾ 39 ಮತಗಳು ಈ ಒಂದು ಅಭ್ಯರ್ಥಿ ಅಂತ ಕುಪೇಂದ್ರ ರೆಡ್ಡಿ ಅವರಿಗೆ ಬಿದ್ದಿರುವಂತ ಸಾಧ್ಯತೆ ಇದೆ. ಇದು ಉಳಿದಂತೆ 2ನೇ ಪ್ರಾಶಸ್ತ್ಯ ಮತ ಬಿಜೆಪಿಯ 1ನೇ ಪ್ರಾಶಸ್ತ್ಯ ಮತವನ್ನ ಏನು ನಾರಾಯಣ ಸಾಬ್ ಬಂಡ್ಗೆ ಹಾಕಿದ್ರು ಆ ಒಂದು ಮತಗಳಲ್ಲಿರುವಂತ 2ನೇ ಪ್ರಾಶಸ್ತ್ಯ ಮತಗಳನ್ನ ನೀವು ಈ ಅಭ್ಯರ್ಥಿಗೆ ವರ್ಗಾವಣೆ ಮಾಡ್ಬೇಕಾಗತ್ತೆ ಅಥವಾ ಈ ಅಭ್ಯರ್ಥಿಗೂ ಸಹ ಹಾಕಿರ್ಬೋದು. ಆದ್ರೆ 1ನೇ ಅಭ್ಯರ್ಥಿ ನಾರಾಯಣ ಸಾಬ್ ಬಾಂಡ್ಗೆ ವಿನ್ ಆದ್ರೆ ಅಥವಾ ಅವರು 45 ಮತಗಳನ್ನ ಪಡೆದು ದಾಖಲಿಸಿದ್ರೆ ಅವರ 2ನೇ ಪ್ರಾಶಸ್ತ್ಯ ಮತಗಳನ್ನ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ 1ನೇ ಪ್ರಾಶಸ್ತ್ಯ ಮತಗಳು ಹಾಕಿದಂತವ್ರು 2ನೇ ಪ್ರಾಶಸ್ತ್ಯ ಮತವನ್ನ ಕುಪೇಂದ್ರ ರೆಡ್ಡಿಗೆ ವರ್ಗಾವಣೆ ಮಾಡಿದ್ರೆ ಅದು ಕೌಂಟ್ ಮಾಡ್ಲಿಕ್ಕೆ ಬರುತ್ತೆ. ಆದ್ರೆ 3 ಜನ ಒಟ್ಟು ಕಣದಲ್ಲಿರುವಂತ ಅಂದ್ರೆ ಅಧಿಕೃತವಾಗಿರುವಂತ 4 ಜನ ಅಭ್ಯರ್ಥಿಗಳು 45 ಮತಗಳನ್ನ ತೆಗೆದುಕೊಂಡಿದ್ದೆ ಆದಲ್ಲಿ ಕುಪೇಂದ್ರ ರೆಡ್ಡಿ ಅವರ ಮತಗಳನ್ನ ಎಣಿಕೆ ಮಾಡುವ ಪ್ರಯತ್ನಕ್ಕೆ ಚುನಾವಣಾಧಿಕಾರಿಗಳು ಹೋಗೋದಿಲ್ಲ. ಯಾಕಂದ್ರೆ 3 ಜನ ಅಭ್ಯರ್ಥಿಗಳು ಪ್ರಥಮ ಪ್ರಾಶಸ್ತ್ಯ ಮತಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಸೇರಿದಂತೆ ಒಟ್ಟು 4 ಜನ ಅಭ್ಯರ್ಥಿಗಳು ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಭಿನ್ನ ಆಗುವ ಕಾರಣಕ್ಕೋಸ್ಕರ 5ನೇ ಅಭ್ಯರ್ಥಿ ಅಂತ ಕುಪೇಂದ್ರ ರೆಡ್ಡಿ ಅವರ ಯಾವುದೇ ಪ್ರಾಶಸ್ತ್ಯ ಪ್ರಥಮ ಇರಬಹುದು ಅಥವಾ ದ್ವಿತೀಯ ಇರಬಹುದು ಯಾವುದೇ ಪ್ರಾಶಸ್ತ್ಯ ಮತಗಳನ್ನ ಎಣಿಕೆ ಮಾಡುವಂತ ಅವಶ್ಯಕತೆ ಕಂಡು ಬರೋದಿಲ್ಲ. ಹೀಗಾಗಿ ಕಳೆದ ಹಲವಾರು ದಿನಗಳಿಂದ ನಡೆದಂತಹ ರಾಜಕಾರಣಕ್ಕೆ ಒಂದು ಮಹತ್ವದ ತಿರುವು ಸಿಕ್ಕಂತಾಗಿದೆ. ಎಸ್ ಟಿ ಸೋಮಶೇಖರ್ ಅವರನ್ನ ಹೊರತುಪಡಿಸಂತೆ ಬಹುತೇಕ ಎಲ್ಲ ಮತಗಳು ಸಹ ಕಾಂಗ್ರೆಸ್ನ ಫೇವರ್ ಆಗಿ ಮತ್ತು ಬಿಜೆಪಿ ವಿರುದ್ಧವಾಗಿ ಅದೇ ರೀತಿ ಮೈತ್ರಿ ಅಭ್ಯರ್ಥಿಯನ್ನ ಏನು ಕಣಕ್ಕಿಳಿಸುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಬೇಕು ಅಂತ ಪ್ಲಾನ್ ಅನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡ್ಕೊಂಡಿದ್ರು. ಅದಕ್ಕೆ ದೊಡ್ಡ ಹೊಡೆತ ಕೊಟ್ಟಂತಾಗತ್ತೆ. ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ನೀವು ಅಲ್ಲಾಡಿಸ್ಲಿಕ್ಕೆ ಆಗೋಲ್ಲ. ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನೀವು ಏನೋ ಗೊಂದಲದಲ್ಲಿ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡಿದ್ದೆ ಆದಲ್ಲಿ ನಾವು ಸೂಕ್ತವಾದ ತಿರುಗೇಟು ಕೊಡ್ತೇವೆ ಅಂತ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ರಾಜಕೀಯ ಬೆಳವಣಿಗೆ ಸ್ಥಿತ್ಯಂತರಗಳು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡ್ಕೊಳ್ತವೆ, ಎಸ್ ಟಿ ಸೋಮಶೇಖರ್ ಇರ್ಬೋದು ಅಥವಾ ಶಿವರಾಮಯ್ಯ ಹೆಬ್ಬಾರ್ ಇರ್ಬೋದು ಪಕ್ಷದಲ್ಲಿ ಉಳಿತಾರ ಅಥವಾ ಅವ್ರ ವಿರುದ್ಧ ಪಕ್ಷ ಬಿಜೆಪಿ ಅವರು ಈಗಾಗಲೇ 4 ಗಂಟೆಗೆ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ದೂರನ್ನು ಸಲ್ಲಿಸಬೇಕು ಅಂತ ತೀರ್ಮಾನವನ್ನು ಸಹ ಮಾಡ್ಕೊಂಡಿರೋ ಸಂಬಂಧಪಟ್ಟಂತೆ ಬಿಜೆಪಿಯ ಏನು ಲೀಗಲ್ ಸೆಲ್ ನ ಮುಖ್ಯಸ್ಥ ವಿವೇಕ್ ರೆಡ್ಡಿ ಅವರು ವಿಧಾನಸೌಧಕ್ಕೆ ಬಂದು ಆ ಡ್ರಾಫ್ಟ್ ಕಾಪಿಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಆ ಕರಡು ಪ್ರತಿ ಸಿದ್ಧ ಆದ ನಂತರ ಸುಮಾರು 4 ಗಂಟೆ ನಂತರ ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡಿ ಎಸ್ ಟಿ ಸೋಮಶೇಖರ್ ವಿರುದ್ಧವಾಗಿ ಆ ಮುಖ್ಯ ಸಚೇತಕರಂತ ದೊಡ್ಡನಗೌಡ ಪಾಟೀಲ್ ಅವರು ದೂರನ್ನು ಸಲ್ಲಿಸ್ತಾರೆ. ಹೀಗಾಗಿ ಒಂದು ಪ್ರಕ್ರಿಯೆ ಕಾನೂನಾತ್ಮಕ ಪ್ರಕ್ರಿಯೆ ಮತ್ತೊಂದು ಕಡೆ ಆರಂಭವಾಗುತ್ತೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಅಥವಾ ಸ್ಪೀಕರ್ ಅವರು ಈ ಒಂದು ದೂರನ್ನ ಕೊಟ್ಟ ದೂರನ್ನ ಎಷ್ಟು ದಿನದೊಳಗೆ ಇತ್ಯರ್ಥ ಮಾತ್ರ ಅಥವಾ ಆ ಒಂದು ಅರ್ಜಿಯನ್ನ ಅವರು ಯಾವುದೇ ಕಾರಣಕ್ಕೂ ಈ ಒಂದು ವಿಪ್ಪನ್ನ ಉಲ್ಲಂಘನೆ ಮಾಡಿಲ್ಲ ಅಥವಾ ವಿಪ್ಪನ್ನ ಉಲ್ಲಂಘನೆ ಮಾಡೋದು ಸಹ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತ ಅಪರಾಧವನ್ನು ಮಾಡಿಲ್ಲ ಅಂತ ತೀರ್ಮಾನವನ್ನು ಒಂದ್ ವೇಳೆ ಯುಟಿ ಖಾದರ್ ಕೊಟ್ಟಿದ್ದೆ. ಅದಲ್ಲಿ ಏನು ಎಸ್ ಟಿ ಸೋಮಶೇಖರ್ ಅವರೇ ಅವ್ರಿಗೆ ರಾಜಕೀಯ ಸಮಸ್ಯೆ ಏನೂ ಆಗುದಿಲ್ಲ ಅಥವಾ ಏನು ಅವರ ಕೇವಲ ಅವರ ಪಕ್ಷದ ಒಂದು ಪಕ್ಷದಿಂದ ಅವ್ರನ್ನ ಅಮಾನತು ಮಾಡಬಹುದು ಉಚ್ಚಾಟನೆ ಮಾಡಬಹುದು ಹೊರತು ಶಾಸಕ ಸ್ಥಾನ ಹಾಗೆ ಉಳ್ಕೊಳ್ತದೆ. ಅವರು ಇಂಡಿಪೆಂಡೆಂಟ್ ಆಗಿ ಅಥವಾ ಮುಂದುವರಿಬಹುದು. ಮುಂದಿನ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸದಸ್ಯತ್ವವನ್ನು ಪಡ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಬಹುದು. ಹೀಗಾಗಿ ಈ ರೀತಿಯ ಒಂದು ರಾಜಕೀಯ ಸ್ಥಿತ್ಯಂತರಕ್ಕೆ ಅಷ್ಟು ದಿನಗಳಿಂದ ಆದಂತ ಒಂದು ರಾಜಕೀಯ ಬೆಳವಣಿಗೆಗೆ ಬಹುತೇಕ ಅಂತಿಮ ಹಂತದ ಒಂದು ತೆರೆ ಬೀಳುವಂತ ಒಂದು ಸಾಧ್ಯತೆ. ಅದರಲ್ಲಿ ಎಸ್ ಟಿ ಸೋಮಶೇಖರ್ ತಮ್ಮ ನಿರ್ಧಾರವನ್ನು ಅಧಿಕೃತವಾಗಿ ಪ್ರಕಟ ಮಾಡೋರು ಮತದ ಚಲಾವಣೆ ಮಾಡೋ ಮೂಲಕ ಅಧಿಕೃತವಾಗಿ ತಮ್ಮ ತೀರ್ಮಾನವನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ಶಿವರಾಮ ಹೆಬ್ಬಾರ್ ತಮ್ಮ ಒಂದು ತೀರ್ಮಾನವನ್ನು ಪ್ರಕಟ ಮಾಡಬೇಕಾಗತ್ತೆ. ಇವರಿಬ್ಬರು ಜಂಟಿಯಾಗಿ ಪ್ರತಿಯೊಂದು ವಿಷಯವನ್ನು ಕಾರ್ಯಾಚರಣೆ ಮಾಡ್ತಿರೋ ಕಾರಣಕ್ಕೋಸ್ಕರ ಬಹುತೇಕ ಬಿಜೆಪಿ ಎಲ್ಲ ನಾಯಕರುಗಳು ಇದನ್ನ ಹೊರತಾಗಿ ಇವರಿಬ್ಬರನ್ನ ಹೊರತಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಿರ್ಬೋದು ಅಥವಾ ಪಕ್ಷದ ಕಾರ್ಯಕ್ರಮಗಳಲ್ಲೂ ಸಹ ವೇದಿಕೆಗಳಲ್ಲೂ ಸಹ ಅವ್ರನ್ನ ಹೊರಗಿಟ್ಟೆ ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ನಡೆದಂತ ಶಾಸಕಾಂಗ ಸಭೆಯಲ್ಲಿ ಏನೋ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ
ಕುಮಾರಸ್ವಾಮಿ ಇರ್ಬೋದು ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷ ಅಂತ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಸಭೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲೂ ಈ ಒಂದು ವಿಷಯ ಚರ್ಚೆಗೆ ಬಂದಿದೆ. ಎಸ್ ಟಿ ಸೋಮಶೇಖರ್ ಮತ್ತು ಏನು ಶಿವರಾಮಯ್ಯ ಬಾರು ಇಬ್ಬರು ಸಹ ನಮಗೆ ಪಕ್ಷದ ಯಾವುದೇ ಚಟುವಟಿಕೆಗೆ ಭಾಗವಹಿಸ್ತಲ್ಲ, ನಿನ್ನೆ ಜಾರಿ ಮಾಡಿದ ವಿಪ್ ಅನ್ನು ಸಹ ಸ್ವೀಕಾರ ಮಾಡಿಲ್ಲ, ಹೀಗಾಗಿ ಅವರ ಅಭ್ಯರ್ಥಿಗೆ ಮತ ಹಾಕ್ತಾರೆ ಇಲ್ವಾ ಅಂತ ಗೊಂದಲದಲ್ಲಿ ನಿನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ತೊಳಲಾಟದಲ್ಲಿ ಸಿಲುಕಿದ್ರು. ಆದ್ರೆ ಇಂದು ಬೆಳಿಗ್ಗೆ ಇಲ್ಲಿ ಏನು ಮತ ಎಣಿಕೆ ಮತಗಟ್ಟೆಗೆ ಬಂದಂತಹ ಅಭ್ಯರ್ಥಿಯಾದಂತಹ ಕುಪೇಂದ್ರ ರೆಡ್ಡಿ ಅವರು ನಾವು ನಮ್ಮ ಮತಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ನಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಹೊರತು ಬೇರೆ ಯಾರನ್ನು ಅಡ್ಡ ಮತದಾನ ಮಾಡ್ಲಿಕ್ಕೆ ಅಲ್ಲ ಅಂತ ಮೂಲಕ ಎಲ್ಲೊಂದ್ ಕಡೆ ನಾವು ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ದೇವೆ ಅಥವಾ ಈ ಒಂದು ಚುನಾವಣಾ ಕಾಲದಲ್ಲಿ ನಾವು ಸೋಲು ಖಚಿತ ಅಂತ ಸಂದೇಶವನ್ನು ಕೊಟ್ಟಿದ್ದು. ಒಟ್ಟಾರೆಯಾಗಿ ಈ ಒಂದು ರಾಜ್ಯಸಭಾ ಚುನಾವಣೆ ಬಹುತೇಕ ಸ್ಮೂತ್ ಆಗಿ ನಡೆದಿದೆ. ಈ ಒಂದೆರಡು ವಿಷಯಗಳನ್ನ ಏನು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ವಿಷಯ ಹೊರತುಪಡಿಸಂತೆ ಬಹುತೇಕ ಕಾಂಗ್ರೆಸ್ ಪಕ್ಷ ಎಣಿಸಿದಂತೆ ಅವರು ಆ ಅಗತ್ಯಕ್ಕಿಂತ ಹೆಚ್ಚಿನ ಮತಗಳನ್ನು ಕ್ರೋಢೀಕರಣ ಮಾಡೋ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಮೇಲುಗೈಯನ್ನು ಸಾಧಿಸಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಡ್ಡ ಮತದಾನ ಸದ್ಯ ಬಿಜೆಪಿ ನಾಯಕರು ತಲೆ ಕೆಡಿಸಿಕೊಂಡಿದ್ದಾರೆ. ಎಸ್ ಟಿ ಸೋಮಶೇಖರ್ ವಿರುದ್ಧ ಸಭಾಪತಿಗೆ ದೂರು ನೀಡುವುದಕ್ಕೆ ಬಿಜೆಪಿ ತನ್ನ ತಯಾರಿಯನ್ನ ನಡೆಸ್ತಾ ಇದೆ. ಅನರ್ಹಗೊಳಿಸುವಂತೆ 4 ಗಂಟೆಗೆ ಸ್ಪೀಕರ್ಗೆ ದೂರು ದಾಖಲು ಮಾಡ್ತಾರೆ. ಅಡ್ಡ ಮತದಾನಕ್ಕೆ ಕಾನೂನು ಕ್ರಮ ಅಂತ ಹೇಳಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಆ ಕರಡು ಪ್ರತಿ ಏನಿದೆ ಆ ಪ್ರತಿಯನ್ನು ಸಿದ್ಧಪಡಿಸಿಕೊಂಡು ಸ್ಪೀಕರ್ಗೆ ದೂರನ್ನ ದಾಖಲಿಸ್ತಾರೆ. ಸ್ಪೀಕರ್ ಕೊಡುವಂತಹ ನಿರ್ಣಯ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ನೋಡಿ, ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡುವುದಕ್ಕೆ ಬಿಜೆಪಿಗೆ ಅವಕಾಶ ಇದೆ. ಶಾಸಕರಾಗಿದ್ದುಕೊಂಡು ಸದ್ಯದ ಸ್ಥಿತ್ಯಂತರದ ಆಧಾರದಲ್ಲಿ ಎಸ್ ಟಿ ಸೋಮಶೇಖರ್ ತೆಗೆದುಕೊಂಡ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅಂತ ತಪ್ಪೇನು ಮಾಡಿಲ್ಲ ಸೋಮಶೇಖರ್ ಅನ್ನುವಂತ ನಿರ್ಣಯಕ್ಕೆ ಏನಾದರೂ ಬಂದ್ರು ಅಂತ ಹೇಳಿದ್ರೆ ಶಾಸಕರಾಗಿ ಎಸ್ ಟಿ ಸೋಮಶೇಖರ್ ಮುಂದುವರಿತಾರೆ, ಬಿಜೆಪಿಯಿಂದ ಉಚ್ಚಾಟನೆಯಾಗಬಹುದು. ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು ನಡೀಬಹುದು. ರೈಟ್ ನೌ ಎಸ್ ಟಿ ಸೋಮಶೇಖರ್ ವಿರುದ್ಧ ಸಭಾಪತಿಗೆ ದೂರು ನೀಡೋದಕ್ಕಂತೂ ಬಿಜೆಪಿ ಸಿದ್ಧವಾಗಿದೆ. ಇದೀಗ ಎಚ್ ಡಿ ಕುಮಾರಸ್ವಾಮಿ ಮಾತಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ನೋಡೋಣ. ರೆಡ್ಡಿ ಅವರು ಮತ್ತು ಕೆಲವು ಸಹಚರರ ಮೇಲೆ ಒಂದು FIR ಕೇಸನ್ನು ಹಾಕಿದ್ದಾರೆ. FIR ಕೇಸ್ ಹಾಕಿದವರು ಯಾರು? ಮತ್ತು ಒಬ್ಬ ಶಾಸಕ ಏನು FIR ಹಾಕ್ತಾರೆ, ಅವರು ನನಗೆ ಆಮಿಷ ಒಡ್ಡಿದ್ದಾರೆ ಅಂತೇಳಿ ಹೇಳಲಿಲ್ಲ. ಬೇರೆ ಕೆಲವು ಶಾಸಕರುಗಳ ಹೆಸರಿನಲ್ಲಿ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿ ಇಲ್ಲಿ ನಮ್ಮ ವಿಧಾನಸಭೆಯ ಒಂದು ಪೊಲೀಸ್ ಠಾಣೆಯಲ್ಲಿ ಕೇಸ್ ಹಾಕಿದ್ರಲ್ವೇ. ಹೋಗಲಿ, ಯಾರಿಗೆ ಹೆಸರು ಹೇಳಿದ್ದವ್ರು ಯಾರಾದರೂ ಆಮಿಷ ಒಡ್ಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರೂ ಹೇಳಲಿಲ್ಲ. ಅದರಲ್ಲೂ ದರ್ಶನ್ ಪುಟ್ಟಣ್ಣೆ ಅವ್ರದ್ದು ನಾನು ಹೇಳಿಕೆ ನೋಡಿದೆ. ಮತ ಕೇಳಿದ ನಿಜ, ಆದರೆ ಯಾರೂ ನಮಗೆ ಆಮಿಷ ಒಡ್ಡಿಲ್ಲ ಅಂತಕ್ಕಂಥ ಮಾತು ಅವ್ರು ಏನು ಹೇಳಿದ್ದಾರೆ ಅಲ್ಲಾದರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರ JDSನಿಂದ ಈಗಾಗಲೇ 12ಕ್ಕೂ ಹೆಚ್ಚಿನ ಶಾಸಕರುಗಳು ಕಾಂಗ್ರೆಸ್ ಪರವಾಗಿ ಬಂದುಬಿಟ್ಟಿದ್ದಾರೆ. ನಮ್ಮ ಶಾಸಕರು ಯಾರಾದರೂ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಲೆಟ್ರ್ ತಗೊಂಡೋದ್ರೆ ಶಾಸಕರುಗಳಿಗೆ ನೋಡಿ, ಈಗ ನೀವು 13ನೇವರು ಪಕ್ಷಕ್ಕೆ ಬಂದು ನೀವು 13ನೇವರಿಗೆ ಆಗ್ತೀರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.